ದೇವ್ರ ದಯೆ ಇವ್ರ ಮೇಲೆ ಯಾವಾಗ ಬೀಳುತ್ತೋ ಮತ್ತೆ ಯಾವಾಗ ಇವ್ರ ಮಗು ನಮ್ಮ ಮನೆ ತುಂಬ ಓಡಾಡುತ್ತೋ ಅಂತ ಗೊತ್ತಾಗ್ತಿಲ್ಲ. ಸಪ್ತಮಂ ದೈವಿಕಂ ಅಂತಾರೆ. ಯಾವುದೇ ಕಾರ್ಯ 6 ಪಾಲು ಮಾನವನ ಪ್ರಯತ್ನ ಇದ್ದರೆ 7ನೇ ಪಾಲು ಆ ದೇವರ ಆಶೀರ್ವಾದ ಇರುತ್ತೆ. ಪ್ರಯತ್ನ ಇಲ್ಲದೆ ಇರೋ ಕಡೆ ಆ ದೇವರ ಆಶೀರ್ವಾದನೂ ಇರಲ್ಲಮ್ಮ. ಕಾಯ ವಾಚ ಮನಸ ಸಂತಾನ ಬೇಡ್ಕೊಂಡು ಈ ಫಲನ ದಂಪತಿಗಳಿಬ್ಬರು ಸ್ವೀಕರಿಸಿ. ಐಶ್ವರ್ಯ ಬನ್ನಿ. ಸಂತಾನ ಫಲ ಪ್ರಾಪ್ತಿರಸ್ತು. ಕಣ್ಗೊತ್ಕೊಳ್ಳಮ್ಮ. ಓ ಗಾಡ್. ಅದ್ಗೆ ನಮ್ಮನ್ನ ಪರಿಚಯ ಮಾಡ್ಸಲ್ವಾ? ಗುರುಗಳೇ, ಇವರು ನನ್ನ ಅತ್ತಿಗೆ. ಅವಳು ಮಗಳು ರೂಪರಾಣಿ ಅಂತ. ಬಾಮ್ಮ. ಆಶೀರ್ವಾದ ಮಾಡಿ ಗುರುಗಳೇ. ಇಷ್ಟ ಕಾಮ್ಯಾರ್ಥ ಫಲಸಿದ್ಧಿ ಪ್ರಾಪ್ತಿರಸ್ತು. ನೀವು ಆಸೆ ಪಟ್ಟಿದ್ದು ನೆಳಿಲಿ ಅಂತ ಆಶೀರ್ವಾದ ಮಾಡದೆ ಅಂತ ಅರ್ಹತೆಗೂ ಮೀರಿ ಏನನ್ನೂ ಬೇಡ್ಕೋಬಾರ್ದು. ಆಸ್ತಿ ಅಂತಸ್ತಾಗಲಿ, ಹೆಸರು ಮತ್ತೊಂದಾಗಲಿ, ಏನಾದರೂ ಸರಿ, ಅರ್ಹತೆಗೂ ಮೀರಿ ಸಿಗ್ತಿದೆ ಅಂದರೆ ಅದು ಖಂಡಿತ ಎಂದಾದರೂ ಒಂದಿನ ಹೋಗುತ್ತೆ ಅಂತಲೇ ಅರ್ಥ. ಜೀವನ ಪೂರ್ತಿ ಈ ವಿಷಯನ ಮರಿಬಾರ್ದು, ಸರಿನಾ? ಗುರುಗಳೇ, ನಾವಿನ್ನು ಹೋಗಿ ಬರ್ತೀವಿ. ಶುಭವಾಗಲಿ, ಹೋಗಿ ಬನ್ನಿ. ಶ್ಯಾಮ, ಏನಾಯ್ತು? ಏನಿಲ್ಲ ರೀ, ಕಾಲು ಉಳುಕ್ದಾಗ ಆಯ್ತು. ಇರು, ನಾನು ನೋಡ್ತೀನಿ. ಅಯ್ಯೋ ಬೇಡ ರೀ, ಅಯ್ಯೋ ಬೇಡ. ಯಾಕೆ? ನಿನ್ನ ಕಾಲು ನಾನು ಮುಟ್ಬಾರ್ದಾ? ಹೀಗಾದಾಗ ಮುಟ್ಬೋದು ಬಿಡು. ಇವಾಗ ಹೇಗಿದೆ? ಪರವಾಗಿಲ್ಲ ರೀ, ಹೋಗೋಣ ಬನ್ನಿ. ಶ್ಯಾಮ, ಈ ಲಗೇಜ್ ವಿಷಯ ನೀನು ಬಿಟ್ಬಿಡು. ಪರವಾಗಿಲ್ಲ ರೀ, ನಾನೇ ಎತ್ಕೋತೀನಿ. ನಿನ್ನನ್ನೇ ಯಾರಾದರೂ ಎತ್ಕೊಳ್ಳೋ ಪರಿಸ್ಥಿತಿಲಿ ಇದೆಯಾ? ನೀನೇನು ಹೊರ್ತೀಯಾ? ಅಯ್ಯೋ, ಏನ್ರಿ ಇದು? ಕೆಳಗಿಳಿಸಿ. ಇಳಿಸ್ತೀನಿ. ಕಾರ್ ಹತ್ರ ಹೋದ್ಮೇಲೆ ಇಳಿಸ್ತೀನಿ. ಪರವಾಗಿಲ್ಲ ರೀ, ನಾನು ನಡೀತೀನಿ. ಏನ್ ನಡೀತೀಯಾ?
ಕುಂಟ್ತಾ ನಡೀತೀಯಾ? ಹಾಗಲ್ಲ ರೀ. ಏನಾದ್ರೂ ಪರವಾಗಿಲ್ಲ, ಇನ್ನೇನು ಮಾತಾಡ್ಬೇಡ. ರೀ ರೀ ಅಲ್ಲಿ ನೋಡಿ. ಏನೋ ನಿನ್ ಹೆಂಡ್ತಿನ ಮಗು ತರ ಎತ್ಕೊಂಡ್ಬರ್ತಿದ್ಯಾ? ಬರುವಾಗ ಕಾಲು ಉಳುಕ್ತೋಣ. ಹೌದಾ? ಎಲ್ಲಮ್ಮ ನೋವಾಗ್ತಿದ್ಯಾ? ಇಲ್ಲ ಅಕ್ಕ, ನೋವು ಸ್ವಲ್ಪ ಕಡಿಮೆ ಆಯ್ತು. ಹಾ ಸರಿ, ಕಾರತ್ತಿ. ಬಾ ಶ್ಯಾಮ, ನಿಧಾನ. ಇಲ್ಲಿ ಕೊಡು. ಅಣ್ಣ, ಹೋಗೋ ದಾರಿಲಿ ಎಲ್ಲಾದ್ರೂ ಮೆಡಿಕಲ್ ಶಾಪ್ ಸಿಕ್ಕಿದ್ರೆ ಪೇನ್ ಕಿಲ್ಲರ್ ತಗೊಂಡು ಹೋಗೋಣ, ನೋವು ಕಡಿಮೆ ಆಗುತ್ತೆ. ಅಷ್ಟೆಲ್ಲ ನೋವಿಲ್ಲ ರೀ. ನಾನು ಹೇಳ್ತಿರೋದು ನಿನ್ ಕಾಲ್ ನೋವಿಗೋಸ್ಕರ ಅಲ್ಲ, ನನ್ನ ಕೈ ನೋವಿಗೋಸ್ಕರ. ನಿನ್ನ ಎತ್ಕೊಂಡು ಬಂದಲ್ಲ. ನಾನಲ್ಲ ಚಂದ್ರಮಣಿ, ನನ್ನ ಚಿಕ್ಕ ಸೊಸೆ ಶ್ಯಾಮ. ಒಂದೇ ಕೈಯಲ್ಲಿ ಅಷ್ಟು ದೊಡ್ಡ ಗಂಧದ ಚಕ್ಕಿನ ತೆಗೆದು ಚಂದನದ ಸೇವೆ ಮಾಡೋ ಹಾಗೆ ಮಾಡಿದ್ಲು ನಮ್ಮ ಶ್ಯಾಮ. ದೇವ್ರಿಗೆ ಸೇವೆ ಮಾಡಿರೋ ಆ ಚಂದನಾನ ಮುತ್ತೈದೆಯವ್ರಿಗೆ ಹಂಚಿದ್ರೆ ಅವ್ರ ಮುತ್ತೈದೆತನ ಕೂಡ ಅವ್ರಿರೋ ಅಷ್ಟು ಕಾಲ ಭದ್ರವಾಗಿರುತ್ತೆ ಅಂತ ಹೇಳಿದ್ರು ಗುರುಗಳು. ಅದಕ್ಕೆ ಈ ಪೂಜೆಗೆ ಏರ್ಪಾಡು ಮಾಡ್ತಿದ್ದೀನಿ. ಅಂದ್ರೆ ಚಿಕ್ಕ ಸೊಸೆ ಕಷ್ಟಪಟ್ಟಿದ್ದಕ್ಕೆ ನಿನ್ನ ಜೊತೆಗೆ ನಾವು ಕೂಡ ಅದೃಷ್ಟವಂತರಾದ್ವಿ ಅಂತಾಯ್ತು. ಶ್ಯಾಮ, ಬಾಗ್ನಾನ ಒಂದೊಂದೇ ತೆಗೆದು ಕೊಡಮ್ಮ, ಮುತ್ತೈದೇರಿಗೆ ಕೊಡೋಣ. ಸರಿ ಅತ್ತೆ. ನಿಮ್ಮ ಅಮ್ಮನಿಗೆ ಶ್ಯಾಮನ್ ಮೇಲಿರೋ ಕೋಪ ಹುಷಾರಾಗಮ್ಮ, ಮೆತ್ತಗೆ. ಪರವಾಗಿಲ್ಲ ಅತ್ತೆ. ಇರು ವೈದೇಹಿ, ಇದನ್ನ ತಗೊಳಮ್ಮ.
ಚಿಕ್ಕ ಸೊಸೆ ಮೇಲೆ ಪ್ರೀತಿ ಬಂದಿದ್ದಕ್ಕೆ ಎರಡನೇ ಸೊಸೆಗೆ ಕೋಪ ಬಂತು ಅನ್ಸುತ್ತೆ, ಅದಕ್ಕೆ ಹಾಗೆ ಹೋಗ್ತಿದ್ದಾಳೆ. ಹಾಗಾದ್ರೆ ನಿನ್ನ ಹೆಂಡತಿಗೆ ಸಮಾಧಾನ ಮಾಡು, ಹೋಗು ಹೋಗು. ಹೋಗದೆ ಇರೋಕ್ಕಾಗತ್ತಾ? ಅತ್ತೆ ಸೊಸೆ ನಡುವೆ ಫ್ರೆಂಡ್ಶಿಪ್ ಬೆಳೆದಿದೆ. ಹಾಗಾಗಿ ಇನ್ ಮುಂದೆ ನಮ್ಮ ಮನೆ ಪ್ರಶಾಂತವಾಗಿರುತ್ತೆ. ಸುಮ್ನಿರಮ್ಮ, ಅಳಬಾರ್ದು, ಸುಮ್ನಿರು. ಓ ಸುಮ್ನಿರಮ್ಮ. ಅತ್ತೆ, ಮಗು ಮೈ ಸುಡ್ತಾ ಇದೆ, ತುಂಬಾ ಜ್ವರ ಬಂದಿರೋ ತರ ಇದೆ. ಬನ್ನಿ ಬೇಗ ಆಸ್ಪತ್ರೆಗೆ ಹೋಗೋಣ. ಬರ್ತೀನಿ ಅದಕ್ಕೆ. ಹುಷಾರು, ಬೇಕು ಅಂದ್ರೆ ಹೊರಗಡೆ ಕಾರ್ ಇದೆ. ಪರವಾಗಿಲ್ಲ ಅದಕ್ಕೆ, ಹೋಗಿ ಬರ್ತೀವಿ. ಆ ಚಂದ್ರಮಣಿ ಮೊಮ್ಮಗ ಏನಕ್ಕ ಹಾಗಿದ್ದಾನೆ? ತಾಯಿ ಹೋಲ್ಕೆನೆ ಬಂದಿರೋ ಹಾಗಿದೆ. ಸೊಸೆ ಕಪ್ಪುಗಿದ್ರೆ ಕುಲ ಎಲ್ಲ ಕಪ್ಪು ಅಂತ ಸುಮ್ಮನೆ ಹೇಳ್ತಾರಾ? ಮಾಡ್ತಾಳ ಕೆಲ್ಸನ. ಸರಿ ಅತ್ತೆ. ನಡಿಬಾರ್ದು, ಹಾಗಾಗ್ಬಾರ್ದು. ಅಖಿಲ್ ಶ್ಯಾಮಂಗೆ ಹತ್ರ ಆಗ್ಬಾರ್ದು. ಅವರಿಬ್ರು ಒಟ್ಟಿಗೆ ಸಂಸಾರ ಮಾಡಬಾರ್ದು. ನನ್ನ ಮೊಮ್ಮಗು ಹಾಗೆ ಕಪ್ಪಗೆ ಹುಟ್ಟಬಾರ್ದು. ಹೌದಾ? ನಿನ್ ಕೋಪ ಇರೋದು ಶ್ಯಾಮನ್ ಬಗ್ಗೆ ಅಲ್ವಾ? ಅಲ್ಲ, ಮಮ್ಮಿ ಬಗ್ಗೆನಾ? ಹೌದು. ಮಮ್ಮಿ ಮೇಲೆ ಯಾಕೆ ಕೋಪ ನಿನ್ಗೆ? ಯಾಕೆ ಅಂದ್ರೇನು? ಮಕ್ಕಳು ಅಂತ ನನ್ನ ತಲೆ ತಿಂತಿದ್ದಾರೆ. ಅವ್ರು ನನಗೆ ತಲೆ ತಿಂದಿದ್ ಸಾಲದು ಅಂತ ಗುರುಗಳ ಹತ್ರ ನನಗೆ ಹಣ್ಣನ್ನು ಕೊಡಿಸಿ ಇದನ್ನ ನನಗೆ ತಿನ್ನು ಅಂತಿದ್ದಾರೆ. ಇದನ್ ತಿಂದ್ರೆ ಮಕ್ಕಳು ಹುಟ್ತಾರಾ? ಈಗ ಈ ಹಣ್ಣನ್ನ ನಾನ್ ತಿಂದು ಹಣ್ಣಿನ ಹಾಗಿರೋ ಮಗು ಹೇರ್ಬೇಕಾ? ಸತ್ರು ನಾನು ಈ ಕೆಲಸ ಮಾಡಲ್ಲ. ಅವ್ರಿಗೆ ಮೊಮ್ಮಕ್ಕಳು ಬೇಕು ಅಂತಂದ್ರೆ ನಿಮ್ ಅಣ್ಣನ್ ಮಕ್ಕಳೇ ಇದಾರಲ್ಲ ಇಬ್ರು, ಅವ್ರು ಸಾಕಾಗಲ್ವಾ? ನಾನ್ ಕೂಡ ಹೇರ್ಬೇಕಾ? ನಿಮಗ್ ಎಷ್ಟು ಸಲ ಹೇಳಿ ನನಗೀಗ್ಲೇ ಮಕ್ಕಳು ಮಾಡ್ಕೊಳ್ಳೋ ಉದ್ದೇಶ ಇಲ್ಲ ಅಂತ. ಮಕ್ಕಳ ಹೆತ್ರೆ ನನ್ನ ಫಿಸಿಕ್ ಹಾಳಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ನನಗೆ ಮಕ್ಕಳ ಬಾಯಲ್ಲಿ ಅಮ್ಮ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಎಲ್ರ ಬಾಯಲ್ಲಿ ಸುಂದ್ರಿ ಅಂತ ಅನ್ನಿಸ್ಕೊಳ್ಳೋದೇ ತುಂಬಾ ಇಷ್ಟ. ಈ ವಿಷಯನ ಅತ್ತೆಗೆ ನೀವೇ ಹೇಳಬೇಕು. ಇನ್ಯಾವತ್ತು ಮಕ್ಕಳ ವಿಷಯನ ನನ್ನ ಹತ್ರ ತರಬೇಡಿ ಅಂತ ನೀವೇ ಹೇಳಬೇಕು. ನಾನು ಯಾಕೆ ಹೇಳಿ? ನೀನೇ ಹೇಳ್ಕೊ. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ನಾನು ಹೇಳಿದ್ರೆ ಮಾತ್ರ ಚೆನ್ನಾಗಿರುತ್ತಾ? ವಂಶೋದ್ಧಾರನ್ಗೋಸ್ಕರ ಕಾಯ್ತಿರೋ ಮಮ್ಮಿ ನನ್ನ ಮಗು ಆದರೆ ನನ್ನ ಹೆಂಡತಿ ಸೌಂದರ್ಯ ಹಾಳಾಗತ್ತೆ, ಅದಕ್ಕೆ ಅವಳು ಸದ್ಯಕ್ಕೆ ಮಗು ಬೇಡ ಅಂತಿದ್ದಾಳೆ. ನನ್ನ ಹೆಂಡತಿಗೆ ಅಂದದ ಮೇಲೆ ಮೋಹ ಹೋಗಿ ಅಮ್ಮ ಅಂತ ಕರೆಸ್ಕೊಳ್ಬೇಕು ಅನ್ನೋ ಯೋಚನೆ ಬಂದಿದ್ದ ದಿನ ಆಗ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾಳೆ ಅಂತ ನಾನು ಹೇಳಿದ್ರೆ ಚೆನ್ನಾಗಿರುತ್ತಾ? ಹಾಗೇನು ಹೇಳಬೇಕಾಗಿಲ್ಲ. ಇಷ್ಟು ಬೇಗ
ನನಗೆ ಮಗು ಬೇಡ ಅನ್ಕೊಂಡಿದೀನಿ ಅಂತ ನಿಮ್ ಬಾಯಲ್ಲೇ ಹೇಳ್ಬೇಕು. ಹಾಗೆ ಮಮ್ಮಿ ಹತ್ರ ಸುಳ್ಳು ಹೇಳೋದು ನನಗಿಷ್ಟ ಇಲ್ಲ. ಹಾಗಂತ ನಿಜ ಹೇಳಿ ಅವ್ರಿಗೆ ನೋವು ಕೊಡೋದಕ್ಕೂ ಕೂಡ ಇಷ್ಟ ಇಲ್ಲ. ಅಂದಕ್ಕೋಸ್ಕರ ಎಲ್ರ ಕೈಲಿ ಅಂದಗಾತಿ ಅನ್ಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಸೊಸೆ ತಾಯ್ತನನೇ ದೂರ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಅವರು ತಡ್ಕೊಳ್ಳೋದಿಲ್ಲ. ಹೆಂಡತಿಗೆ ಅರ್ಥ ಮಾಡ್ಸಕ್ಕಾಗ್ದಿರೋ ಅಸಮರ್ಥ ಮಗನ ಹೆತ್ನಲ್ಲ ಅಂತ ತುಂಬಾ ನೊಂದ್ಕೋತಾರೆ. ಮೊಮ್ಮಗಳನ್ನೋ ಅವ್ರ ಕೈಯಲ್ಲಿಟ್ಟು ಅವ್ರನ್ನ ಖುಷಿ ಪಡ್ಸೋಕ್ಕಾಗ್ದಿರೋ ನನ್ನಂತ ಅಸಮರ್ಥ ಮಗನ ಹೆತ್ತಿದ್ದೀರಾ ಅಂತ ಅವ್ರಿಗೆ ನೋವು ಕೊಡೋದು ನನಗಿಷ್ಟ ಇಲ್ಲ. ಎಲ್ಲ ಕೇಳಿಸ್ಕೊಂಡ ಶ್ಯಾಮ? ದಯವಿಟ್ಟು ಈ ವಿಷಯನ ಅಮ್ಮನಿಗೆ ಹೇಳ್ಬೇಡ. ಗೊತ್ತಾದ್ರೆ ತುಂಬ ನೊಂದ್ಕೋತಾರೆ. ಆ ದೇವ್ರ ದಯ ಇಲ್ದಿರೋದ್ರಿಂದ ಮದುವೆ ಆಗಿಷ್ಟು ಕಾಲ ಆದರೂ ನಮಗೆ ಮಕ್ಕಳಾಗಿಲ್ಲ ಅನ್ನೋ ಭ್ರಮೇಲಿದ್ದಾರೆ ಅಪ್ಪ ಅಮ್ಮ. ಅವ್ರು ಆ ಭ್ರಮೇಲೆ ಹಾಗೆ ಇದ್ದು ಬಿಡಲಿ. ನಿಜ ಹೇಳಿ ಅವ್ರಿಗೆ ನೋವು ಕೊಡೋದಕ್ಕಿಂತ ಅವ್ರು ಹಾಗೆ ಭ್ರಮೇಲಿರೋದೇ ಒಳ್ಳೇದಲ್ವಾ? ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹೌದು, ನೀನು ಯಾಕೆ ಇಲ್ಲಿಗೆ ಬಂದಿದ್ದೆ? ಐಶ್ವರ್ಯ ಅಕ್ಕನ್ನ ಅತ್ತೆ ಕರಿತಾ ಇದ್ದಾರೆ. ಅವಳನ್ನು ನಾನು ಕಳಿಸ್ತೀನಿ, ನೀನು ಹೋಗು. ಮತ್ತೆ ಈ ಹಣ್ಣು ಭಗವಂತನ ಪ್ರಸಾದನ ಭಕ್ತರು ತಿನ್ಬೇಕು ಹೊರತು ಐಶ್ವರ್ಯನಂತ ಮೂರ್ಖರಲ್ಲ. ಕೃಷ್ಣ, ನೀನ್ ಮನ್ಸ್ ಮಾಡಿದ್ರೆ ಯಾರ ಮನ್ಸಾದ್ರೂ ಬದಲಾಯಿಸ್ತೀಯ, ಏನಾದ್ರೂ ಮಾಡ್ತೀಯ. ಅತ್ತೆಯವರ ಮನ್ಸ್ ಬದಲಾಯಿಸ್ದೆ. ಮಾಂಗಲ್ಯದ ವಿಷಯದಲ್ಲಿ ಅತ್ತೆಗಿರೋ ಭಯನೂ ಕಳ್ದೆ. ಹಾಗೆ ಐಶ್ವರ್ಯ ಅಕ್ಕನ ಮನ್ಸು ಬದಲಾಯಿಸು ಕೃಷ್ಣ. ಅವ್ರಿಗೆ ಮಕ್ಕಳಾದ್ರೆ ಅಂದ ಕಡಿಮೆ ಆಗತ್ತೆ ಅನ್ಕೊಂಡಿರೋ ಅವ್ರ ಭಯನೂ ದೂರ ಮಾಡು. ಯಾಕಿನ್ನೂ ಅವ್ರಿಗೆ ಮಕ್ಕಳಾಗಿಲ್ಲ ಅಂತ ಅತ್ತೇನು ಮಾವನು ತುಂಬಾ ನೊಂದ್ಕೊಂಡಿದ್ದಾರೆ. ಆ ನೋವು ದೂರ ಮಾಡು. ಈ ಮನೇಲಿ ಎಲ್ರೂ ಎಲ್ಲ ರೀತಿಲೂ ಸಂತೋಷವಾಗಿರೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಏನು ಕೃಷ್ಣಂಗೇನೋ ಅಪ್ಲಿಕೇಶನ್ ಹಾಕ್ತಿರೋ ಹಾಗಿದೆ. ಮಮ್ಮಿ ಭಯನ ದೂರ ಮಾಡಿದ್ನಲ್ಲ ಕೃಷ್ಣ, ಇನ್ನೂ ಏನು ಕೇಳ್ತಿದ್ಯಾ? ಮನೇಲಿ ಎಲ್ರೂ ಸಂತೋಷವಾಗಿರ್ಲಿ ಅಂತ ಕೇಳ್ತಿದ್ದೀನಿ ರೀ. ನಿನ್ ಸಂತೋಷದ ಬಗ್ಗೆ ಏನು ಕೇಳಲ್ವಾ? ಎಲ್ರೂ ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರೋ ಹಾಗೆ ಅಲ್ವಾ? ಓಕೆ, ಇದು ತಗೋ. ಏನ್ರಿ ಇದು? ನಿನ್ ಕೃಷ್ಣನ್ಗೋಸ್ಕರ ನಾನೊಂದು ಚಿಕ್ಕ ಕಾಣಿಕೆ ತಂದಿದ್ದೀನಿ. ಓಪನ್ ಮಾಡಿ ನೋಡು. ಹೇಗಿದೆ? ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಿದೆ.